ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಒಳ್ಳೆಯ ಜನರಲ್ಲಿರುವ ಕೆಟ್ಟ ಗುಣವೆಂದರೆ ಎಲ್ಲರನ್ನೂ ಒಳ್ಳೆಯವರು ಎಂದುಕೊಳ್ಳುವುದು. ಒಬ್ಬರನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜಾಣರಾಗಿ, ಒಬ್ಬರಿಂದ ನಿಮ್ಮನ್ನೇ ನೀವು ಕಳೆದುಕೊಳ್ಳುವಷ್ಟು ಮುಗ್ಧರಾಗಬೇಡಿ. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತನಾಡಬೇಡಿ. ಯಾಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ. ಜೀವನದಲ್ಲಿ ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿದೆ, ಆದರೆ ಬಂದ ಫಲಿತಾಂಶ ಒಂದೇ ಆಗಿರುತ್ತದೆ. ಎಲ್ಲದಕ್ಕೂ ಮೂಲ ಕಾರಣ ಅವಶ್ಯಕತೆ ಎಂದು. ಸಮಯ ಬದಲಾದಂತೆ ಬದಲಾಗುವವರನ್ನು ಬಿಟ್ಟು ಬಿಡಬೇಕು, ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿರುವ ವಿಶ್ವಾಸವನ್ನು ಬದಲಾಯಿಸದೇ ಇರುವವರನ್ನು ನೆನಪಿನಲ್ಲಿ ಇಡಬೇಕು. ನೆನಪಿರಲಿ ಸ್ನೇಹಿತರೆ, ಜೀವನ ಬದಲಾಯಿಸಿಕೊಳ್ಳಲು ಎಲ್ಲರಿಗೂ ಸಮಯ ಸಿಗುತ್ತದೆ, ಆದರೆ ಸಮಯ ಬದಲಾಯಿಸಲು ಮತ್ತೊಮ್ಮೆ ಜೀವನ ಸಿಗದು. ಜೀವನದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯಲು ಹೋಗಬಾರದು. ಬದುಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಿಲ್ಲ. ಸ್ನೇಹಿತರೆ, ನಂಬಿಕೆ ಇಲ್ಲದವರ ಮುಂದೆ ಬೇಡವಾದ ವಸ್ತು ಆಗುವುದಕ್ಕಿಂತ ನಂಬಿಕೆ ಇದ್ದವರ ಬಳಿ ಬೆಲೆಯುಳ್ಳ ವ್ಯಕ್ತಿಯಾಗಬೇಕು. ನಮಗೆ ಯಾರೂ ಇಲ್ಲ ಎಂದು ಚಿಂತಿಸುವುದಕ್ಕಿಂತ ನಮಗೆ ಯಾರು ಬೇಕಿಲ್ಲ ಎಂದು ಬದುಕಿ. ಸ್ನೇಹಿತರೆ, ನಮ್ಮವರ ಮನಸ್ಸಿಗೆ ನಾವೇ ಭಾರವಾಗಬಾರದು. ಅರಿಯದೇ ಆದ ಒಂದು ತಪ್ಪು ಬದುಕಿನ ಪಯಣವನ್ನೇ ಬದಲಾಯಿಸುತ್ತದೆ. ನೆನಪಿರಲಿ ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ಒಡೆದರೂ ಅದು ಶಬ್ದ ಮಾಡುತ್ತದೆ, ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡುತ್ತದೆ. ಬದುಕೆಂದರೆ ಬಿರುಗಾಳಿಯಲ್ಲೂ ದೀಪವೊಂದು ಬೆಳಗಲು ನಿರಂತರ ಪ್ರಯತ್ನಿಸಿದಂತೆ. ನಾವು ಹೇಗಿದ್ದರೂ ಜನ ನಂಬಲ್ಲ, ನಮ್ಮ ಆತ್ಮಸಾಕ್ಷಿ ನಂಬುವಂತೆ ನಾವಿದ್ದರೆ ಅಷ್ಟೇ ಸಾಕು. ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಬೇಡ ಎನ್ನುವವರಿಗೆ ಭಾರವಾಗುವ ಬದಲು ಬೇಕು ಎನ್ನುವವರಿಗೆ ಬೆಳಕಾಗಿ ಸಾಕು. ಅಗತ್ಯಕ್ಕಿಂತ ಜಾಸ್ತಿ ಒಳ್ಳೆಯವರಾಗಲು ಹೋಗಬೇಡಿ ಸ್ನೇಹಿತರೆ, ನಿಮ್ಮನ್ನು ನಿಂಬೆಹಣ್ಣಿನಂತೆ ಹಿಂಡಿ ಬಿಡುತ್ತಾರೆ. ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನೆಮ್ಮದಿಯನ್ನು ನೀಡುತ್ತದೆ. ಎಲ್ಲೋ ಒಂದು ಕಡೆ ತುಂಬಾ ಸುಂದರವಾದ ಸುವಿಚಾರ ಬರೆದಿದ್ದರು. ಅದು ಜಗತ್ತಿನಲ್ಲಿ ಏನಾದರೂ ಬಿಟ್ಟು ಬಿಡಬೇಕೆಂದರೆ ಬೇರೆಯವರ ಮೇಲೆ ಇಟ್ಟಿರುವ ನಿರೀಕ್ಷೆಯನ್ನು ಬಿಟ್ಟು ಬಿಡಿ ಎಂದು. ಕೆಲವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ, ಕೆಟ್ಟವರ ದೃಷ್ಟಿಯಲ್ಲಿ ಕೆಟ್ಟವರು. ನಿಜ ಹೇಳಬೇಕೆಂದರೆ ಯಾರು ಹೇಗಿದ್ದಾರೋ ಅವರ ದೃಷ್ಟಿಯಲ್ಲಿ ಹಾಗಿರುವೆವು. ನೆನಪಿಡಿ ಸ್ನೇಹಿತರೆ, ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ದರೂ ಹೃದಯದಿಂದ ಇಳಿದೇ ಇಳಿಯುತ್ತಾರೆ. ಜೀವನದಲ್ಲಿ ಯಾರ ಮುಂದೆಯೇ ಆಗಲಿ ನಿಮ್ಮ ಸಂತೋಷವನ್ನು ಮತ್ತು ನಿಮ್ಮ ದುಃಖವನ್ನು ತೋಡಿಕೊಳ್ಳಬೇಡಿ. ಜನ ನಿಮ್ಮ ಸಂತೋಷದ ಮೇಲೆ ಕಣ್ಣು ಮತ್ತು ದುಃಖದ ಮೇಲೆ ಉಪ್ಪು ಎರಚುತ್ತಾರೆ. ಭಗವಂತನಲ್ಲಿ ದಿನ ಪ್ರಾರ್ಥನೆ ಮಾಡಿ, ಯಾಕೆಂದರೆ ಜನರೊಂದಿಗೆ ಮಾತನಾಡುವುದಕ್ಕಿಂತ ಆ ದೇವರೊಂದಿಗೆ ಮಾತನಾಡುವುದು ತುಂಬಾ ಸುಲಭ. ನಿಜವಾಗಿಯೂ ಈ ಜಗತ್ತು ಹೇಗಾಗಿದೆ ಎಂದರೆ ನೀವು ಒಳ್ಳೆಯವರಾಗಿರುವುದು ಕೂಡ ಜಗತ್ತಿಗೆ ತೋರಿಕೆ ಅನಿಸುತ್ತದೆ. ಈ ಸ್ವಾರ್ಥದ ಜಗತ್ತಿನಲ್ಲಿ ಅಪರಿಚಿತರಿಗಿಂತ ಪರಿಚಿತರಿಂದಲೇ ಸಾವಧಾನವಾಗಿ ಇರಬೇಕಾಗುತ್ತದೆ. ಸ್ನೇಹಿತರೆ, ನಮಗೂ ನೋವಾಗುತ್ತದೆ ಮತ್ತು ನಮ್ಮ ಹೃದಯಕ್ಕೂ ನೋವಾಗುತ್ತದೆ ಎಂದು ಹೇಳುವುದನ್ನು ಬಿಟ್ಟು ಬಿಡಬೇಕು. ಯಾಕೆಂದರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ. ಕಣ್ಣುಗಳಿಗೆ ತುಂಬಾ ಸಂತೋಷವಾಯಿತು. ಒಬ್ಬ ಮನುಷ್ಯನೇ ಇನ್ನೊಬ್ಬ ಮನುಷ್ಯನನ್ನು ಬಲೆಗೆ ಬೀಳಿಸುತ್ತಾನೆ ಎಂದು ತಿಳಿದಾಗ. ಅಹಂಕಾರದ ಒಂದು ಕೆಟ್ಟ ಮಾತು ಎಂದರೆ ಅದು ನಿಮ್ಮನ್ನು ಯಾವುದು ತಪ್ಪು ಎಂದು ಬಿಂಬಿಸುವುದೇ ಇಲ್ಲ. ತುಂಬಾ ದಿನದಿಂದ ಯಾವುದೇ ಹೊಸ ಗಾಯ ಸಿಕ್ಕಲಿಲ್ಲ. ಸ್ವಲ್ಪ ಹುಡುಕಿ ನೋಡಿ ನಮ್ಮವರು ಎಂದು ಹೇಳುವವರು ಎಲ್ಲಿದ್ದಾರೆ ಎಂದು. ನಿಮ್ಮ ಅಹಂಕಾರವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಜನ ಭಾವನೆಗಳಿಗೆ ಬಗ್ಗುತ್ತಾರೆಯೇ ಹೊರತು ಬೇರೆಯವರ ಅಹಂ ಸೊಕ್ಕಿಗೆ ಬಗ್ಗುವುದಿಲ್ಲ. ಜೀವನದಲ್ಲಿ ಯಾವತ್ತು ನೀವು ತುಂಬಾ ಯೋಚಿಸುವುದನ್ನು ನಿಲ್ಲಿಸುತ್ತೀರೋ ಆವತ್ತಿನಿಂದಲೇ ನಿಮ್ಮ ಜೀವನ ತುಂಬಾ ಸುಂದರವಾಗುವುದು.
ಜೀವನದಲ್ಲಿ ಯಾವುದೇ ವಸ್ತು ಅಗತ್ಯಕ್ಕಿಂತ ಹೆಚ್ಚು ದೊರೆತಾಗ ಅದರ ಮೌಲ್ಯ ಕಡಿಮೆಯಾಗುತ್ತದೆ. ಅದು ಪ್ರೀತಿಯಾಗಲಿ ಅಥವಾ ವಸ್ತುವಾಗಲಿ. ಈ ಪ್ರೀತಿ ಗೀತಿ ಏನೂ ಇಲ್ಲ ಎನ್ನುವವರು ಒಂದೊಮ್ಮೆ ಎಷ್ಟು ನೋವು ಅನುಭವಿಸಿರಬೇಕಲ್ಲವೇ ಈ ಪ್ರೀತಿಯಲ್ಲಿ. ಮನುಷ್ಯನ ಹೃದಯ ದೊಡ್ಡದಾಗಿರಬೇಕು. ಮಾತು ಮಾತ್ರ ಎಲ್ಲರೂ ದೊಡ್ಡ ದೊಡ್ಡದಾಗಿಯೇ ಮಾತನಾಡುತ್ತಾರೆ. ಈ ಜೀವನದಲ್ಲಿ ಯಾವುದೂ ಅಷ್ಟು ಸರಳವಾಗಿ ಇಲ್ಲ. ಅದು ನಮ್ಮ ಕೆಲಸವೇ ಆಗಿರಲಿ ಅಥವಾ ನಿಮ್ಮ ಕೆಲಸವೇ ಆಗಿರಲಿ. ಆದರೆ ಯಾರು ಕಷ್ಟಗಳನ್ನು ಎದುರಿಸಿ ಮುಂದುವರಿಯುತ್ತಾರೋ ಅವರೇ ಜೀವನದಲ್ಲಿ ಗೆಲ್ಲುತ್ತಾರೆ. ಖಾಲಿ ಪಾತ್ರೆ ಎಲ್ಲದಕ್ಕಿಂತ ಹೆಚ್ಚಿನ ಶಬ್ದವನ್ನು ಮಾಡುತ್ತದೆ. ಆದ್ದರಿಂದ ಕಡಿಮೆ ಬುದ್ಧಿ ಇದ್ದವರು ಹಾಗೆ ತುಂಬಾನೇ ಹಾರಾಡುತ್ತಾರೆ. ಮನುಷ್ಯನ ನಾಲಿಗೆಯೇ ಅವನ ಯಶಸ್ಸಿನ ದಾರಿಯಲ್ಲಿ ಅಡಚಣೆ ತಂದುಬಿಡುತ್ತದೆ. ಆದ್ದರಿಂದ ಮಾತುಗಳನ್ನು ತೂಗಿ ಅಳಿದು ಮಾತನಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರತಿ ಬಾರಿಯೂ ತಿಳಿಸಿ ಹೇಳುವುದಕ್ಕಿಂತ ನೀವು ನಿಮ್ಮ ಹೃದಯಕ್ಕೆ ತಿಳಿಸಿ ಹೇಳಿ. ಯಾರು ನಿಮ್ಮ ಸರಿಯಾದ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಇಂಥವರಿಗಾಗಿ ಎಲ್ಲವನ್ನು ತಿಳಿಸಿ ಹೇಳುವುದಕ್ಕೆ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಜೀವನದಲ್ಲಿ ಒಂಟಿಯಾಗಿರುವುದನ್ನು ಕಲಿಯಿರಿ. ಯಾಕೆಂದರೆ ಯಾರು ಯಾವಾಗ ಎಲ್ಲಿ ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ನೆನ್ನೆಯ ನೆನಪು ನಾಳೆಯ ಕನಸುಗಳ ಸಂಗಮ. ನಿಮ್ಮ ಸರಳತೆಯೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ. ಜೀವನದಲ್ಲಿ ಬಯಸಿದ್ದು ಬಯಸಿದಾಗ ಸಿಗುವುದಿಲ್ಲ. ಬಯಸಿದ್ದು ಸಿಕ್ಕ ಮೇಲೆ ಬಯಕೆಗಳೇ ಇರುವುದಿಲ್ಲ. ಜೀವನದಲ್ಲಿ ಬಯಸಿದ್ದು ಸಿಕ್ಕಬೇಕೆಂದರೆ ಯೋಗ ಇರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಪ್ರಯತ್ನ ಗುಟ್ಟಾಗಿರಲಿ. ಗೆದ್ದಾಗ ಸಂಭ್ರಮ ಜಗತ್ತಿಗೆ ತಿಳಿಯುವಂತಿರಲಿ. ಸ್ನೇಹಿತರೆ, ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನಲ್ಲ. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ. ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣ ಶಿಲ್ಪಿಯಾಗದ ಏಕೈಕ ಶಿಲೆ ಎಂದರೆ ಅದುವೇ ಮನುಷ್ಯ. ನಿನ್ನ ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ವಾದಿಸಬೇಡ. ಪ್ರತಿಯೊಬ್ಬರಿಗೂ ಎಲ್ಲವನ್ನು ವಿವರಿಸಲು ಹೋಗಬೇಡ. ಏಕೆಂದರೆ ಕೆಲವರು ತಮಗೆ ಎಷ್ಟು ಬೇಕೋ ಏನು ಬೇಕೋ ಅದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಕೇವಲ ಹಣದಿಂದ. ಒಂದು ಅವರವರ ಅವಶ್ಯಕತೆಗಳಿಗಿಂತ ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವುಗಳು ಇದ್ದರೂ ನಿಮ್ಮ ಜೊತೆಗೇ ಇರುತ್ತಾರೆ. ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರವಾಗುತ್ತಾರೆ. ಇನ್ನೊಬ್ಬರನ್ನು ಸರಿ ಇಲ್ಲ ಎಂದು ಹೇಳುವ ಮೊದಲು ಅದನ್ನು ಹೇಳುವವರು ಸರಿಯಾಗಿ ಇರಬೇಕು. ಅವರು ಸರಿ ಇದ್ದರೆ ಮಾತ್ರ ಬೇರೆಯವರ ಅರ್ಹತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ಇರಬೇಕು. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ ಸ್ನೇಹಿತರೆ, ಅಳತೆ ಮೀರಿದ ಒಳ್ಳೆಯ ಕರ್ಮಗಳಿಗೂ ಕೆಟ್ಟ ಶಿಕ್ಷೆ ಆಗುತ್ತದೆ. ಜೀವನದಲ್ಲಿ ಯಾವ ವ್ಯಕ್ತಿ ಸ್ಪಷ್ಟವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿ ಇರಬಹುದು. ನೆನಪಿರಲಿ ಸ್ನೇಹಿತರೆ, ಅಂತಹವರ ಮನಸ್ಸಿನಲ್ಲಿ ಯಾವುದೇ ಮೋಸ ಕಪಟ ಇರುವುದಿಲ್ಲ. ಚುಚ್ಚುವುದು ಸೂಜಿಯ ಗುಣವಾದರೂ ದಾರದ ಗಿಳತನ ಮಾಡಿದ ಮೇಲೆ ಸೂಜಿಯ ಗುಣ ಬದಲಾಗಿ ಎಲ್ಲವನ್ನು ಜೋಡಿಸಲು ಮುಂದಾಗುತ್ತದೆ. ಎಷ್ಟೋ ಬಾರಿ ಅಳುವೆ ಎಂಬುದು ನಗುವಿಗಿಂತಲೂ ಸುಖದ ವಸ್ತು. ಎದೆಯ ಭಾರವನ್ನು ಅದು ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ಅದು ತೊಡೆದಷ್ಟು, ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರದು. ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೋಣಿಯನ್ನು ಮುಳುಗಿಸಬಹುದು. ಹಾಗೆಯೇ ಚಿಕ್ಕ ಚಿಕ್ಕ ಮಾತುಗಳು ದೊಡ್ಡ ದೊಡ್ಡ ಸಂಬಂಧಗಳನ್ನೇ ದೂರ ಮಾಡಬಲ್ಲದು. ಕಾಲಾಯ ತಸ್ಮೈ ನಮಃ. ಸಮಯವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ. ಕಾಯುವ ತಾಳ್ಮೆ ಇರಬೇಕು ಅಷ್ಟೇ. ಹಿಂದೆ ಬಿಟ್ಟು ಬಿಡಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನು. ಸ್ನೇಹಿತರೆ, ಹೊರಗೊಂದು ಒಳಗೊಂದು ಮಾತನಾಡುವವರನ್ನು ಎಂದಿಗೂ ನಂಬಬೇಡಿ. ಇಲ್ಲಿಯವರೆಗೆ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯವರೆಗೆ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ನೋವನ್ನು ಬಾಯಿ ಬಿಟ್ಟರೆ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ನೆನಪಿರಲಿ ಸ್ನೇಹಿತರೆ, ಈ ಜೀವನದಲ್ಲಿ ನಮ್ಮಿಂದಲೇ ಈಜು ಕಲಿತ ಕೆಲವರು
ನಮ್ಮನ್ನೇ ಮುಳುಗಿಸಲು ಕಾಯುತ್ತಿರುತ್ತಾರೆ. ಬಿಟ್ಟು ಹೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ. ಸ್ನೇಹಿತರೆ, ಕೆಟ್ಟವರಾಗಲು ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದೇನಿಲ್ಲ. ಸತ್ಯವನ್ನು ಇದ್ದುದನ್ನು ಇದ್ದ ಹಾಗೆ ಹೇಳಿ ನೋಡಿ, ಹಾಗೆ ನೀವೇ ಕೆಟ್ಟವರಾಗುತ್ತೀರಾ. ಸ್ನೇಹಿತರೆ, ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತದೆ. ತಪ್ಪುಗಳನ್ನು ಕ್ಷಮಿಸಬಹುದು, ಆದರೆ ಮೋಸವನ್ನಲ್ಲ. ಕ್ಷಮಿಸು ಎಂಬ ಪದವನ್ನು ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ನಂಬಿಕೆ ದ್ರೋಹ ಮಾಡಿದಾಗ ಅಲ್ಲ. ಹೊರಗಡೆ ಹಾರೈಸುವುದು ಒಳಗಡೆ ಶಾಪ ನೀಡುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿ ಇರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಶೈಲಿ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಸ್ನೇಹಿತರೆ. ಯಾಕೆಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರುವುದಿಲ್ಲ. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಇಡುವ ಜನರು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕೆಂದೇನಿಲ್ಲ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತಗಳಿಂದ ತಾನಾಗಿಯೇ ಕಳಚಿ ಬೀಳುತ್ತದೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡಬೇಕು ಅಷ್ಟೇ. ಜೀವನದಲ್ಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಯಲ್ಲಿ ಇರುತ್ತಾರೆ. ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.